ನೀವು ಒಂದ್ ನೆನ್ಪಿಟ್ಕೊಳ್ಳಿ, ಆವರೇಜ್ ಮ್ಯಾಟರ್ಸ್ ದ ಮೋಸ್ಟ್. ಆವರೇಜ್ ಟೆಸ್ ದ ಹೋಲ್ ಸ್ಟೋರಿ. ನೀವು ಫಿಟ್ನೆಸ್ ಜರ್ನಿ ಶುರು ಮಾಡಿದೀರಾ ಅಂದ್ರೆ ಯಾವುದೇ ತಗೊಂಡ್ರು ನೀವು ಆವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಲೆಟ್ಸ್ ಆವರೇಜ್ ವೀಕ್ಲಿ ಕ್ಯಾಲರಿ, ಆವರೇಜ್ ಸ್ಟೆಪ್ ಕೌಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಸಲ ನನ್ನ ಕ್ಲೈಂಟ್ಸ್ ಆಯ್ತಾ, ಅವ್ರು ಬೇಕು ಅಂತ ಮಾಡಲ್ಲ. ಸಮ್ಟೈಮ್ಸ್ ದೇ ಸೆಂಡ್ ವೆರಿ ಗುಡ್ ಅಚೀವ್ಮೆಂಟ್ಸ್ ಲೈಕ್ 10K 15K 20K ಸ್ಟೆಪ್ಸ್. ಲೆಟ್ಸ್ 4 ದಿನ ಒಳ್ಳೆ ಸ್ಕ್ರೀನ್ ಶಾಟ್ ಕಳ್ಸಿದ್ರು, ಒಳ್ಳೆ ಏನು ಆಕ್ಟಿವಿಟಿ ಫ್ಯಾಕ್ಟರ್ ಅಥವಾ ಕ್ಯಾಲರಿ ಬರ್ನ್ ಆಗಿರೋದು. ಅದಾದ್ಮೇಲೆ ಒಂದು 3 ದಿನ ಕಳ್ಸಲ್ಲ. ನಮಗೆ ಏನಂತ ಇಂಪ್ರೆಷನ್ ಐತೆ ಗೊತ್ತಾ ಅವ್ರ ಬಗ್ಗೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಇಂಪ್ರೆಷನ್ ಇರುತ್ತೆ. ಅವ್ರಿಗೂ ಕೂಡ ಅವರು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋದೇ ಇಂಪ್ರೆಷನ್ ಬಂದಿರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಆವರೇಜ್ ನಾವು ನೋಡೋದೇ ಇಲ್ಲ. ಆವರೇಜ್ ತೆಗೆದು ನೋಡಿದಾಗ 7K 8K ಇರುತ್ತೆ ಆವರೇಜ್. ಆವರೇಜ್ ಒಂದು 10 to 12K ಇರಬೇಕು ಸ್ಟೆಪ್ಸ್. ಅದೇ ತರ ನಿಮ್ ಕ್ಯಾಲರಿನೂ ಅಷ್ಟೇ, ತುಂಬಾ ಡಿವಿಯೇಷನ್ಸ್ ಇರಬಾರ್ದು. ಸ್ವಲ್ಪ ಡಿವಿಯೇಷನ್ಸ್ ಇಸ್ ಫೈನ್, ಬಟ್ ತುಂಬಾ ಡಿವಿಯೇಷನ್ ಆಯ್ತು ಅಂದ್ರೆ ಇಟ್ ವಿಲ್ ಗಿವ್ ಎ ಲಾರ್ಜ್ ಡಿಫರೆನ್ಸ್ ಇನ್ ದ ರಿಸಲ್ಟ್ಸ್. ಸೊ ನೀವು 1 ಕೋಟಿ ಅರ್ನ್ ಮಾಡೋದು ದೊಡ್ಡ ವಿಷಯ ಅಲ್ಲ. 1 ಕೋಟಿ ಕೌಂಟ್ ಬೇಗ ಕರೋಡ್ಪತಿಯಲ್ಲಿ ಗೆದ್ಬಿಡ್ಬೋದು, ಬಟ್ ಅದನ್ನ ಪ್ರಿಸರ್ವ್ ಮಾಡೋದು ಮ್ಯಾಟರ್ ಆಗುತ್ತೆ. ಹಾಗಾಗಿ ಯಾರು 1 ಲಕ್ಷ ಅರ್ನ್ ಮಾಡ್ತಾರಲ್ಲ ಎವ್ರಿ ಮಂತ್ ಕನ್ಸಿಸ್ಟೆಂಟ್ ಆಗಿ, ದೇ ಕ್ಯಾನ್ ಪ್ಲಾನ್ ಬೆಟರ್ ದ್ಯಾನ್ ದ ಕಂಪೇರ್ಡ್ ಟು ದೋಸ್ ಗಾಯ್ ಹೂ ಗೆಟ್ 1 crore ಇನ್ 1 go. ಯಾಕೆಂದ್ರೆ ಯಾರು 1 ಲಕ್ಷ ಮಾಡ್ತಾರಲ್ಲ ಅವರಿಗೆ ಅಡ್ಜಸ್ಟ್ಮೆಂಟ್ ಗೊತ್ತಿರುತ್ತೆ, ಯಾವಾಗ ಎಲ್ಲಿ ಹಿಂಗ್ ಕಟ್ಟಬೇಕು. ದೇ ಹ್ಯಾವ್ ಎ ಸ್ಟ್ರಕ್ಚರ್ ರುಟೀನ್. ಆಯ್ತಾ, 1 ಕೋಟಿ ಬಂದವನಿಗೆ ತುಂಬಾ ಅಷ್ಟು ದುಡ್ಡು ಬಂದಾಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಸುಮಾರು ಜನ ಕಳ್ಕೊಂಡಿದ್ದಾರೆ. ನೀವು ಯಾವುದೇ ಇರ್ಬೋದು, ಬ್ಲಡ್ ರಿಪೋರ್ಟ್ ಇರ್ಬೋದು, ಆಕ್ಟಿವಿಟಿ ಫ್ಯಾಕ್ಟರ್ ಇರ್ಬೋದು, ಕ್ಯಾಲರಿ ಇರ್ಬೋದು, ಸ್ಲೀಪ್ ಇರ್ಬೋದು, ವಾಟರ್ ಇಂಟೇಕ್ ಇರ್ಬೋದು. ಆವರೇಜ್ ಚೆನ್ನಾಗಿತ್ತ ಬ್ರೋ, ನೀವಂತೂ ಸಕ್ಕದ ಪ್ರೋಗ್ರೆಸ್ ಮಾಡ್ತೀರಾ. ಸೊ ಫೋಕಸ್ ಆನ್ ಆವರೇಜ್ ವ್ಯಾಲ್ಯೂಸ್.